ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನನ್ನ ಜೀವನ ನಾನು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ಯಾರು ಹಾಳಾಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡಿಲ್ಲ. ಯಾರು ಬೆಳೀತಿದ್ದಾರೆ ಅಂದ್ಕೂಡಲೇ ಹೊಟ್ಟೆ ಕಿಚ್ಚಪಟ್ಟಿಲ್ಲ. ಆದರೂ ಈ ಜನ ಯಾಕೆ ನನ್ನ ಬಗ್ಗೆ ಮಾತಾಡ್ತಾರೆ? ನನ್ನ ಏಳಿಗೆಯನ್ನು ಕಂಡುಕೊಂಡು ಯಾಕೆ ಹೊಟ್ಟೆ ಕಿಚ್ಚಪಡ್ತಾರೆ? ನಾ ಕಷ್ಟದಲ್ಲಿದ್ದಾಗ ನೋಡಿ ಯಾಕೆ ನಗ್ತಾರೆ? ನಾನು ಅವ್ರಿಗೇನು ಮಾಡಿದೆ? ಉತ್ತರ ಸಿಗಲ್ಲ. ಯಾಕಂದರೆ ಇಲ್ಲಿ ಕಂಡವರ ಕಥೆಯಲ್ಲಿ ನಾವು ಕೆಟ್ಟವರಾಗಿರ್ತೀವಿ. ನೀವು ಯಾರಿಗೆ ಎಷ್ಟೇ ಒಳ್ಳೇದನ್ನು ಮಾಡಿ ಜನ ನಿಮ್ಮ ಬಗ್ಗೆ ಮಾತಾಡೇ ಆಡ್ತಾರೆ. ಅದಕ್ಕೆ ಹೇಳೋದು, ಮೂರನೇ ವ್ಯಕ್ತಿ ಸಿಕ್ಕಿದ ಕೂಡಲೇ ಆ ವ್ಯಕ್ತಿನ ಅಷ್ಟು ಬೇಗ ನಂಬಾರ್ದಂತೆ. ಯಾಕಂದರೆ ಹೆತ್ತ ತಂದೆ ತಾಯಿನೇ ಈಚೆಗಟ್ಟೋ ಈ ಕಾಲದಲ್ಲಿ ಇನ್ನು ಮೂರನೇ ವ್ಯಕ್ತಿಯ ಸಂಬಂಧ ಶಾಶ್ವತವಾಗಿರುತ್ತೆ. ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ನಿಮ್ಮ ತಲೆಯಲ್ಲಿ 1000 ಪ್ರಶ್ನೆಗಳು ಕಾಡುತ್ತೆ, ಆದರೆ ಉತ್ತರ ಯಾವತ್ತೂ ಸಿಗಲ್ಲ. ಹಾಗಾದರೆ ಉತ್ತರ ಸಿಗೋದಿಲ್ವಾ? ಸಿಗುತ್ತೆ. ನಮ್ಮ ಬಗ್ಗೆ ಮಾತಾಡೋರು, ನಮ್ಮ ಕಾಲೆಳೆಯೋರು, ಇಂಥವ್ರ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ. ಯಾರ ಬಗ್ಗೆನೂ ಮಾತಾಡಬೇಡಿ. ಅವ್ರು ಮಾತಾಡಿದರೆ ಸ್ವೀಕರಿಸಿ. ಯಾಕಂದರೆ ಇಲ್ಲಿ ಎಲ್ಲರನ್ನ ಮೆಸ್ಸೋಕೆ ಆಗೋದಿಲ್ಲ. ಜನ ದೇವರನ್ನೇ ಬಿಡಲ್ಲಂತೆ. ಏನೋ ನೀವುಗಳು ಯಾವ ಲೆಕ್ಕ? ಮಾತಾಡೋರು ಯಾವತ್ತಿದ್ರೂ ಮಾತಾಡಲಿ. ನಮ್ಮ ಸಾಧನೆ ಅವರಿಗೆ ಉತ್ತರವಾಗಿರಲಿ. ಗೆದ್ಮೇಲೂ ಮಾತಾಡ್ತಾರೆ, ಬಿದ್ದಾಗಲೂ ಮಾತಾಡ್ತಾರೆ. ಸೊ ನಮ್ಮ ಜೀವನದಲ್ಲಿ ಏನು ಅನಿಸುತ್ತೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡುವಂತ ಹೇಳ್ತಾ, ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಚೆನ್ನಾಗಿದ್ರೂ ಮಾತಾಡ್ತಾರೆ, ಕೆಟ್ಟರೂ ಮಾತಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಮಾತು ಮಾತ್ರ. ಕೆಲವೊಂದು ಸಲ ಅನಿಸುತ್ತೆ, ನಮ್ಮ ಬಗ್ಗೆ ಹಿಂದ್ಗಡೆಯಿಂದ ಮಾತಾಡುವಂಥ ವ್ಯಕ್ತಿಗಳಿಗೆ, ಇಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡುವಂಥ ವ್ಯಕ್ತಿಗಳಿಗೆ ಕೆನ್ನೆಗೆ ಬಾರಿಸ್ಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು? ಸ್ಥಿತಿಗತಿಗಳು, ಕೆಲವು ಸಂದರ್ಭಗಳು ನಮ್ಮನ್ನು ಕೈ ಕಟ್ಟಾಕ್ಬಿಡುತ್ತೆ. ಯಾರೋ ಕಾಣದ ವ್ಯಕ್ತಿಗಳು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಅಮೂಲ್ಯವಾದ ನಮ್ಮ ಸಮಯವನ್ನು, ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಎಲ್ರಿಗೂ ನಾನು ಹೇಳೋದು ಇಷ್ಟೇ, ಯಾರೆಷ್ಟೇ ಮಾತಾಡಲಿ, ನೀವು ಯಾವಾಗಲೂ ಖುಷಿಯಾಗಿರಲಿ. ಮುಖದಲ್ಲಿ ನಗು ಹೇಗಿರಲಿ ಅಂದರೆ, ಜಗವ ಬೆಳಗುವ ರವಿಯಂತೆ ನಿಮ್ಮ ಮೊಗದಲ್ಲಿ ನಗು ತುಂಬಿರಲಿ ಅಂತ ಹೇಳ್ತಾ ಖುಷಿಯಾಗಿರಿ. ಖುಷಿಯಾಗಿರಿ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.